ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದ್ರೆ ತ್ರಿಕೋನಮಿತಿಯ ಒಂದಿಷ್ಟು ಫಾರ್ಮುಲಾಗಳ ಮೇಲೆ ನಾವೇನು ನೋಡ್ತಿದ್ವಿಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿನ ಸಾಲ್ವ್ ಮಾಡ್ತಿದ್ವಿ. ಸೊ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸನ್ನೆಲ್ಲ ಬೈ ಫಾರ್ಮುಲಾಸ್ ಥ್ರೂ ಮಾಡ್ತಿದ್ವಿ. ಈಗ ಅದರ ಅನ್ವಯ ಅಂತ ಬರ್ತೈತ್ರಿ, ತ್ರಿಕೋನಮಿತಿಯ ಅನ್ವಯ. ಸೊ ತ್ರಿಕೋನಮಿತಿಯ ಅನ್ವಯ. ಸೊ ತ್ರಿಕೋನಮಿತಿಯ ಅನ್ವಯ ಅಂದ್ರೆ ಏನಪ್ಪಾ? ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಈ ವಿಡಿಯೋದಾಗ ಸ್ಟಾರ್ಟ್ ಮಾಡೋಣ, ತ್ರಿಕೋನಮಿತಿ ಸ್ಟಾರ್ಟ್ ಮಾಡೋ ಮೊದಲು ನಾನು ಹೇಳಿದ್ದೆ, ಇವುಗಳನ್ನು ನಾವು ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ಅಪ್ಲಿಕೇಶನ್ ನಾವು ಇವನ್ನ ರೋಡ್ ಕನ್ಸ್ಟ್ರಕ್ಷನ್ನಲ್ಲಿ, ಆಮೇಲೆ ಹೈಟ್ ಮೆಜರ್ಮೆಂಟ್. ಸೊ ಹೈಟ್ ಮೆಜರ್ಮೆಂಟ್ನಲ್ಲಿ ಸದಾ ನಾವು ಇವನ್ಗಳ ಬಗ್ಗೆ ನೋಡ್ತೀವಿ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ. ಸೊ ಈಗ ನಾವು ಅದ್ರದ್ದು ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಹಾಗಾದ್ರೆ ಮೊದಲು ಇಲ್ಲೊಂದು ಪ್ರಾಬ್ಲಮನ್ನು ಕೇಳ್ರಿ. ಸೊ ಏನಪ್ಪ ಅಂತಂದ್ರೆ, ಇಲ್ಲಿ ಒಂದನೇ ಪ್ರಶ್ನೆ, ಒಂದು ಬಹುಮಹಡಿ ಕಟ್ಟಡದ ಮೇಲಿನಿಂದ 8 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ಹಾಗಾದರೆ ಬಹುಮಹಡಿ ಕಟ್ಟಡದ ಎತ್ತರವನ್ನು ಮತ್ತು ಆ ಎರಡೂ ಕಟ್ಟಡಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಇಂಥ ಪ್ರಾಬ್ಲಮ್ಸ್ಗಳನ್ನು ನಾವು ತ್ರಿಕೋನಮಿತಿಯಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಫಸ್ಟ್ ಉನ್ನತ ಕೋನ ಅವನತ ಕೋನ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು. ಇದೊಂದು ಸಣ್ಣ ಉದಾಹರಣೆ ರೀ. ಒಬ್ಬ ಏನಪ್ಪ ಅಂದ್ರೆ ಬಹುಮಹಡಿ ಕಟ್ಟಡ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಆ ಬಹುಮಹಡಿ ಕಟ್ಟಡದ ಮೇಲೆ ನಿಂತಹ ವ್ಯಕ್ತಿ ಕೆಳಗಡೆ ಇರುವಂತಹ 2 ಮಹಡಿಗಳ ಒಂದು ಮೇಲ್ತುದಿ ಮತ್ತು ಪಾದವನ್ನು ನೋಡಕತ್ತಾನೆ. ಸೊ ಆ ನೋಡಿದಾಗ ಅವುಗಳ ಅವನತ ಕೋನಗಳೇನಪ್ಪ ಅಂದ್ರೆ 30 ಡಿಗ್ರಿ ಮತ್ತು 45 ಡಿಗ್ರಿ ಐತಿ ಅಂತ ಅವ್ರು ಅನ್ನತ್ತಾರೆ. ಈಗ ಮತ್ತು ಒಂದು ಸೂರ್ಯಾಸ್ತ ಆದಾಗ ಒಂದು ಕಂಬದ ನೆರಳ ಇಷ್ಟು ಡಿಗ್ರಿ ಉಂಟು ಮಾಡಾಕತ್ತೈತಿ, ಅಥವಾ ಯಾವ ರೀತಿ ನಮಗೆ ಕೊಡ್ತಾರಪ್ಪ ಅಂದ್ರೆ ಗೋಪುರದ ಹೈಟನ್ನು ನಾವು ಮೆಜರ್ ಮಾಡ್ರಿ ಅಂತಂದಾಗ ಇಲ್ಲಿ ಮೊದಲು ಬರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಬೇಕು. ತ್ರಿಕೋನಮಿತಿಯ ಅನ್ವಯದಲ್ಲಿ ಫಸ್ಟ್ ದೃಷ್ಟಿಕೋನ, ಆಮೇಲೆ ಅವನತ ಕೋನ, ಉನ್ನತ ಕೋನಗಳನ್ನು ನಾವು ತಿಳ್ಕೊಬೇಕು. ಈಗ ಉದಾಹರಣೆಯನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಬಹುಮಹಡಿ ಕಟ್ಟಡ ಇದೆ. ಸೊ ಬಹುಮಹಡಿ ಕಟ್ಟಡದ ಒಂದು ತುದಿಯಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ನಿಂತಾನೆ. ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಕೆಳಗಡೆ ಇರತಕ್ಕಂತಹ ಒಂದಿಷ್ಟು ಕಟ್ಟಡದ ಮೇಲ್ತುದಿಯನ್ನ ನೋಡಾಕತ್ತಾನೆ. ಸೊ ಮೇಲ್ತುದಿಯನ್ನ ನೋಡಾಕತ್ತಾಗ ಇವನ ದೃಷ್ಟಿ ಮೊದಲೇನಪ್ಪಾ ಅಂದ್ರೆ ನೇರವಾಗಿ ಬರ್ತೈತ್ರಿ. ಇದಕ್ಕೆ ದೃಷ್ಟಿ ರೇಖೆ ಅಂತ ಕರಿತೇವೆ. ದೃಷ್ಟಿ ರೇಖೆ. ಆಮೇಲೆ ಅವ ನೋಡುವಂತ ನೋಟ ಏನಪ್ಪಾ ಅಂದ್ರ ಐಸೈಟ್ ಕೆಳಗೆ ಬರ್ತೈತಲ್ರಿ. ಇದು ಮೇಲ್ತುದಿಯನ್ನು ನೋಡಿದಾಗ ಉಂಟಾಗುವ ಅವನತ ಕೋನ, ಕೆಳಗಡೆ ನೋಡಾತ್ತಾನ. ಸೊ ದೃಷ್ಟಿ ರೇಖೆಯ ಕೆಳಭಾಗದಾಗಿ ಎಂಗಲ್ ಉಂಟಾಕೈತಿ. ಆಮೇಲೆ ಏನ್ ಮಾಡಾಕತ್ತಂದ್ರೆ ಸೊ ಪಾದವನ್ನ ಗಮನಿಸಾಕತ್ತಾನ. ಸೊ ಪಾದವನ್ನು ಗಮನಿಸಿದಾಗ ಉಂಟಾಗುವ ಅವನತ ಕೋನ ಏನಾಗಕತ್ತಾವು ಅಂತಂದ್ರ ಸೊ ಈ ದೃಷ್ಟಿ ರೇಖೆ. ಸೊ ಇದೇನಪ್ಪ ದೃಷ್ಟಿ ರೇಖೆ. ಈ ದೃಷ್ಟಿ ರೇಖೆಯ ಮೇಲ್ಗಡೆ ನೋಡಿದಾಗ ಈಗ ನಾವು ಒಂದು ಆಕಾಶದಾಗ ಹಕ್ಕಿ ಹಾರಾಕತೈತಿ ಅಥವಾ ಉದ್ದವಾದ ಏನಪ್ಪಾ ಅಂದ್ರೆ ಮೊಬೈಲ್ ನೆಟ್ವರ್ಕ್ ಟವರ್ ನೋಡ್ತಿರ್ಬೇಕಾದ್ರೆ ನಾವು ಮೇಲ್ಗಡೆ ನೋಡ್ತೇವೆ. ಸೊ ನಮ್ಮ ಐಸೈಟ್ದಿಂದ ಮೇಲ್ಗಡೆ ನೋಡಿದ್ರೆ ಉನ್ನತ ಕೋನ ಉಂಟಾಕೈತಿ, ತಳಗಡೆ ನೋಡಿದ್ರೆ ಅವನತ ಕೋನ ಉಂಟಾಕೈತಿ. ಸೊ ದೃಷ್ಟಿ ರೇಖೆ ಮೇಲ್ಗಡೆ ಬರುವುದು ಉನ್ನತ ಕೋನ, ದೃಷ್ಟಿ ರೇಖೆ ಕೆಳಗಡೆ ಬರುವುದು ಅವನತ ಕೋನ. ಜಸ್ಟ್ ಇಷ್ಟು ನಮಗೆ ಅರ್ಥ ಆದ್ರೆ ಸಾಕ್ರಿ. ಎಕ್ಸಾಂಪಲ್ನಾಗ ಉನ್ನತ ಕೋನ ಉಂಟಾಗೈತೋ ಅವನತ ಕೋನ ಉಂಟಾಗೈತೋ ಉದಾಹರಣೆಗಳನ್ನ ಸೂಕ್ತವಾಗಿ ಓದ್ಕೊಂಡು ನೀವು ಜಜ್ಮೆಂಟ್ ಕೊಡ್ಬೇಕು. ಸೊ ದೃಷ್ಟಿ ರೇಖೆ ಅಂದ್ರೆ ನಾವು ನೋಡುವಂತ ನೋಟ. ಸೊ ನೇರವಾಗಿ ನೋಡುವಂತ ನೋಟವನ್ನ ಏನಂತೇವಪ್ಪ ಅಂದ್ರೆ ದೃಷ್ಟಿ ರೇಖೆ ಅಂತ ಕರಿತೀವಿ. ಸೊ ದೃಷ್ಟಿ ರೇಖೆಯಿಂದ ಮೇಲ್ಗಡೆ ನೋಡಕತ್ರ ಈಗ ಹಕ್ಕಿ, ಟವರ, ಉದ್ದನ ಮಹಡಿ ಕಟ್ಟಡಗಳನ್ನ ನಾವು ನೋಡ್ಬೇಕಾದ್ರೆ ಮೇಲ್ಗಡೆ ನೋಡ್ತೀವಿ.
ಅದೇ ಕೆಳಗಡೆ ಯಾವುದಾದ್ರೂ ಒಂದು ವಸ್ತುಗಳು ಬಿದ್ದಾಗ ನಾವು ಕೆಳಗಡೆ ನೋಡ್ತೀವಿ, ಅಥವಾ ಸಮುದ್ರ ಅಥವಾ ನದಿ ಕೆರೆಗಳಲ್ಲಿ ನಾವು ಹೋದಾಗ ಮೀನುಗಳನ್ನು ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಕೆಳಗಡೆ ನೋಡ್ತಿರ್ತೇವೆ, ಅದು ದೃಷ್ಟಿ ರೇಖೆ ಕೆಳಗಡೆ ಆಕೈತಿ. ಸೊ ಇವು ಏನಪ್ಪ ಅಂದ್ರೆ ಅವನತ ಕೋನಗಳಾಕ, ಉನ್ನತ ಕೋನ ಅವನತ ಕೋನ. ಇಲ್ಲಿ ಉಂಟಾದ್ರೆ ಏನಪ್ಪಾ ಅಂದ್ರೆ ಟೀಟಾ, ಇಲ್ಲಿ ಬಂದ್ರ ಉನ್ನತ ಕೋನ. ಸೊ ಉನ್ನತ ಕೋನ, ಇಲ್ಲಿ ಬಂದ್ರೆ ಅವನತ ಕೋನ. ಜಸ್ಟ್ ಏನಪ್ಪ ನಮಗೀಗ ಮಂಗಳೂರು ಬೀಚ್ ಅಂತೇಳಿ ದೀಪದ ಕಂಬಗಳು ಅಂತ ಬರ್ತಾವ್ರಿ. ರಾತ್ರಿ ಹೊತ್ತ ಹಡಗುಗಳಿಗೆ ದಾರಿ ಗೊತ್ತಾಗಂಗಿಲ್ರಿ, ಎಲ್ಲಿ ಭೂಮಿ ಪ್ರದೇಶ ಐತಿ ಭೂ ಪ್ರದೇಶ ಐತಿ ಅಂತಂದು ತೋರಿಸೋ ಸಲುವಾಗಿ ಲೈಟ್ ಹೌಸ್ ಅಂತ ಮಾಡಿರ್ತಾರೆ, ದೀಪದ ಮನೆಗಳು ಅಂತಂದು. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಆ ದೀಪ ಏನ್ ಮಾಡ್ತೈತಪ್ಪ ಅಂದ್ರೆ ಇಲ್ಲೊಂದು ಲ್ಯಾಂಡ್ ಇದೆ, ಭೂಮಿ ಇದೆ ಬರ್ರಿ ಅಂತಂದಂಗ್ರಿ. ಸೊ ಎಲ್ಲಾದ್ರೂ ಹಡಗುಗಳು ಮಿಸ್ ಆಗಬಾರ್ದು ಅಂತನ್ನಾಕ, ಆಮೇಲೆ ಲೈಟ್ ಥ್ರೂ ಏನಪ್ಪ ಅಂದ್ರೆ ಸಿಗ್ನಲ್ ಕೊಡ್ತಿರ್ತಾವ. ಸೊ ಇವು ಲೈಟ್ ಹೌಸ್ಗಳನ್ನು ನಾವು ಅಲ್ಲಿ ಮೇಲ್ಗಡೆಯಿಂದ ನೋಡಿದಾಗ ನಮಗೆ ಒಂದು ಅಂಥ ಪ್ರಾಬ್ಲಮ್ಸ್ಗಳು ಬಂದಿರ್ತಾವ್ರಿ. ಆ ಪ್ರಾಬ್ಲಮ್ಸ್ಗಳಲ್ಲಿ ದೃಷ್ಟಿ ರೇಖೆ ಬಿಟ್ಟು ಅವನತ ಕೋನ ಉನ್ನತ ಕೋನ. ಸೊ ಅಲ್ಲಿ ಬರ್ತಕ್ಕಂಥ ಲೈಟ್ ಹೌಸಲ್ಲಿ ಬರ್ತಕ್ಕಂಥ ದೀಪದ ಕಂಬ 2 ಹಡಗುಗಳನ್ನು ನೋಡಾಕತೈತಿ ಅಂತಂದಾಗ ಆ 2 ಹಡಗುಗಳ ದೃಷ್ಟಿ ಕೋನಗಳಿಗಿಂತ ಕೆಳಗಡೆ ಬರ್ತಾವ. ಸೊ ಅವಾಗ ಏನಾಕೈತಪ್ಪ ಅಂತಂದ್ರೆ ಅಲ್ಲಿ ಅವನತ ಕೋನ ಉಂಟಾಕೈತಿ. ಒಂದು ವೇಳೆ ಈಗ ನಾನು ನಡ್ಕೊತ ಹೋಗ್ಬೇಕಾದ್ರ ಒಂದು ಧ್ವಜದ ಕಂಬವನ್ನ ನಾನು ನೋಡ್ಬೇಕ. ಸೊ ನೋಡಕತ್ತಾಗ ಅಲ್ಲಿ ಏನಾಕೈತ್ರಿ ಉನ್ನತ ಕೋನ ಉಂಟಾಕೈತಿ. ಸೊ ನಾವು ನಡ್ಕೊತ ಹೋಗ್ಬೇಕಾದ್ರೆ ನೋಡುವಂತಹ ಎತ್ತರದ ವಸ್ತುಗಳು ಅಥವಾ ಹಕ್ಕಿಗಳು, ವಿಮಾನ, ಸೊ ಮೇಲ್ಗಡೆ ನೋಡುವಂಥ ವಸ್ತುಗಳೆಲ್ಲ ಏನಾಕಪ್ಪ ಉನ್ನತ ಕೋನಕ್ಕೆ ಉದಾಹರಣೆಗಳಾಕವ. ಸೊ ಕ್ವಶನನ್ನು ಸರಿಯಾಗಿ ಜಡ್ಜ್ ಮಾಡ್ರಿ. ಸೊ ಕ್ವಶನ್ನ ಅಲ್ಲಿ ಅವ್ರು ಕೊಟ್ಟಂಥ ಕ್ವಶನ್ದಾಗ ನಮಗೇನಪ್ಪ ಅಂದ್ರೆ ಉನ್ನತ ಕೋನ ಯಾವ್ದಾಕೈತಿ ಅವನತ ಕೋನ ಯಾವ್ದಾಕೈತಿ ಅನ್ನೋದು ಕನ್ಫರ್ಮೇಷನ್ ಸಿಗ್ತೈತಿ. ಸೊ ಮೊದಲನೇ ಉದಾಹರಣೆ ಸದ್ಯಕ್ಕೆ ನಾವು ನೋಡ್ತಾ ಇರೋದು, ಒಬ್ಬ ಬಹುಮಹಡಿ ಕಟ್ಟಡದ ಮೇಲೆ ಒಬ್ಬ ವ್ಯಕ್ತಿ ನಿಂತಾನೆ. ಬಹುಮಹಡಿ ಕಟ್ಟಡದ ಮೇಲೆ ಒಬ್ಬ ವ್ಯಕ್ತಿ ನಿಂತಾನೆ. ಆ ವ್ಯಕ್ತಿ ಕೆಳಗಡೆ ಇರ್ತಕ್ಕಂಥ ಇನ್ನೊಂದು ಕಟ್ಟಡದ ಮೇಲ್ತುದಿ ಮತ್ತು ಕೆಳ ತುದಿಯನ್ನು ನೋಡ್ತಿದ್ದಾನೆ, ಅದರ ಪಾದವನ್ನು ನೋಡ್ತಿದ್ದಾನೆ. ಅಲ್ಲಿ ಉಂಟಾಗುವಂಥ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಇವೆ. ಇಲ್ಲಿ ನಮಗೆ ಈ ಲೆಕ್ಕ ಬಿಡಿಸ್ಬೇಕಾದ್ರೆ ರೇಷೋಸ್ ನೆನಪಿರ್ಬೇಕ್ರಿ. ಸೊ ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ನೀವು 3 ನೆನಪಿಟ್ರೆ ಸಾಕ್ರಿ. ಉಳಿದ 3ಗಳು ಏನಪ್ಪಾ ಅಂದ್ರೆ ನಿಮಗೆ ಈಸಿಯಾಗಿ ಅವ ರೆಸಿಪ್ರೋಕಲ್ನಾಗ ಬಂದಿರ್ತಾವೆ. ಸೊ ಸೈನ್ ಟೀಟಾದ ರೇಷೋ ತಗೋಬೇಕು, ಕಾಸ್ ಟೀಟಾದ ರೇಷೋ ತಗೋಬೇಕು, ಟ್ಯಾನ್ ಟೀಟಾದ ರೇಷೋ ತಗೋಬೇಕು. ಇದು ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮ್ ಮ್ಯಾಗ ನೀವೇನು ಮಾಡಬೇಕು, ಡಿಸೈಡ್ ಮಾಡಬೇಕು. ಈಗ ಬಹುಮಹಡಿ ಕಟ್ಟಡದ ಮೇಲ್ತುದಿ ಕ್ವಶನ್ ಅನ್ನ ಇನ್ನೊಮ್ಮೆ ನಾನು ರೀಡ್ ಮಾಡ್ತೇನೆ. ಒಂದು ಬಹುಮಹಡಿ ಕಟ್ಟಡದ ಮೇಲಿನಿಂದ 8 ಮೀಟರ್ ಎತ್ತರದ ಕಟ್ಟಡವೊಂದರ 8 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ಹಾಗಾದರೆ ಬಹುಮಹಡಿ ಕಟ್ಟಡದ ಎತ್ತರವನ್ನು ಮತ್ತು ಆ 2 ಕಟ್ಟಡಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಈಗ ನಮಗೆ ಆ ಡಯಾಗ್ರಾಮ್ ಸ್ಕೆಚ್ ಮಾಡೋಣ್ರಿ. ಕ್ವಶನ್ನ ಮೊದಲ ಎನಲೈಸ್ ಮಾಡ್ಕೋಬೇಕು. ಕ್ವಶನ್ಗೆ ನಾವು ಸೊಲ್ಯೂಷನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ನಮಗೇನು ಮಾಡಬೇಕಪ್ಪ ಅಂದ್ರೆ ಕ್ವಶನನ್ನು ಸರಿಯಾಗಿ ಎನಲೈಸ್ ಮಾಡ್ಕೋಬೇಕ್ರಿ. ಸೊ ಎನಲೈಸ್ ಮಾಡ್ಕೋದು ಒಂದು ರೀತಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡಿದಂಗ. ಸೊ ಈಗ ನಾವು ಎನಲೈಸ್ ಮಾಡೋಣ. ಸೊ ಒಂದು ಬಹುಮಹಡಿ ಕಟ್ಟಡ ಐತಂತ, ಆ ಬಹುಮಹಡಿ ಕಟ್ಟಡದ ಬಹುಮಹಡಿ ಕಟ್ಟಡ ಐತಿ. ಸೊ ಬಹುಮಹಡಿ ಕಟ್ಟಡದ ಒಂದು ಸ್ವಲ್ಪ ದೂರದಲ್ಲಿ ದೂರದಾಗ ಒಂದು ಸಣ್ಣ ಕಟ್ಟಡ, ಇದರ ಹೈಟ್ ಎಷ್ಟಪ್ಪ ಅಂತಂದ್ರೆ 8 ಮೀಟರ್ ಐತಿ. ಸೊ 8 ಮೀಟರ್ ಐತಿ. ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಸೊ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಇಲ್ಲಿಂದ ಇದರದ ದೃಷ್ಟಿ ರೇಖೆಯಲ್ಲಿ, ಸೊ ಇದೇನಪ್ಪ ದೃಷ್ಟಿ ರೇಖೆ. ಸೊ ನಾವು ನೇರವಾಗಿ ನೋಡ್ತೇವಲ್ರಿ. ಸೊ ನೇರವಾಗಿ ನೋಡುವುದಕ್ಕೆ ನಾವು ದೃಷ್ಟಿ ರೇಖೆ ಅಂತ ಕರಿತೇವೆ. ದೃಷ್ಟಿ ರೇಖೆ. ಸೊ ಇಲ್ಲಿ 8 ಮೀಟರ್ ಹೈಟ್ ಐತ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆ ಹುಡುಗಿ ಅಥವಾ ವ್ಯಕ್ತಿ ಏನಪ್ಪಾ ಅಂದ್ರೆ ನೋಡ್ತಿದ್ದಾನೆ. ಸೊ ಏನಪ್ಪಾ ಅಂದ್ರೆ ಮೇಲ್ತುದಿ.
ಸೊ ಆ ಮೇಲ್ ತುದಿ ಮತ್ತು ಕೆಳ ತುದಿ. ಸೊ ಬುಡ ಮತ್ತು ಇದನ್ನೇನಪ್ಪ ಅಂದ್ರೆ ನೋಡಾಕತ್ತಾರ. ಸೊ ನೋಡಾಕತ್ತಾಗ ಇಲ್ಲಿ ಉಂಟಾಗೋ ಕೋನ ಏನಪ್ಪ ಅಂದ್ರೆ ಫಸ್ಟ್ 30 ಡಿಗ್ರಿ ಇತ್ತು. ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಜಡ್ಜ್ ಮಾಡೋದ್ರಾಗ ನಮ್ಗೆ ಇಲ್ಲಿ ಆನ್ಸರ್ ಸುಲಭವಾಗಿ ಸಿಗ್ತೈತ್ರಿ. ಸೊ ಇಲ್ಲಿ ನಮಗೆ ಯಾವುದೇ ಟಫ್ನೆಸ್ ಆಗಂಗಿಲ್ಲ. ಸೊ ಸರಿಯಾದ ರೀತಿ ಜಡ್ಜ್ ಮಾಡೋದಷ್ಟೇ ರೀ. ರೇಷೋಗಳನ್ನು ಸರಿಯಾಗಿ ಹಚ್ಚಿದ್ರೆ ಕ್ವಶನ್ ತ್ರಿಕೋನಮಿತಿ ಅನ್ವಯ ಕ್ವಶನ್ಗಳು ಏನಪ್ಪ ಅಂದ್ರೆ ಈಸಿಯಾಗಿ ಸಾಲ್ವ್ ಆಗ್ಬಿಡ್ತಾವ್ರಿ. ನಾವು ಯಾವುದೇ ರೀತಿ ಏನಪ್ಪ ಅಂದ್ರೆ ಕೂಡಿಸೋದು ಕಳೆಯೋದು ಗುಣಾಕಾರ ಭಾಗಾಕಾರ ಟೆನ್ಷನ್ ತಗೋಕ ಅವಶ್ಯಕತೆ ಇಲ್ಲ. ಈಸಿಯಾಗಿ ನಾವೇನಪ್ಪ ಅಂದ್ರೆ ಈ ಲೆಕ್ಕಗಳನ್ನು ಸಾಲ್ವ್ ಮಾಡ್ಬೋದ್ರಿ. ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ಗಿಂತ ಇವು ಮತ್ತೆ ತೀರಾ ಈಸಿ ರೀ. ಸೊ ಜಸ್ಟ್ ಏನಪ್ಪ ಅಂದ್ರೆ ಅನ್ವಯ. ಈಗ ನಮ್ಗೆ ಇಲ್ಲಿ ಏನಪ್ಪ ಅಂದ್ರೆ 45 ಡಿಗ್ರಿ. ಸೊ ಟೋಟಲ್ ಆಗಿ ಏನಪ್ಪ ಅಂದ್ರೆ 45 ಡಿಗ್ರಿ. ಸೊ ಟೋಟಲ್ ಕೋನ ಎಷ್ಟಾದ್ರಿ 45 ಡಿಗ್ರಿ. ನಾ ಈ ವಿಷಯನ ಈ ಲೆಕ್ಕನ ಯಾಕೆ ತಗೋಬೇಕಪ್ಪ ಅಂದ್ರೆ ಇಲ್ಲೊಂದು ಅಂಶವನ್ನ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೇನೆ ರೀ. ಒಂದು ಲಂಬಕೋನ ತ್ರಿಭುಜ ಐತ್ರಿ. ಲಂಬಕೋನ ತ್ರಿಭುಜದಾಗ ಇಲ್ಲಿ 90 ಡಿಗ್ರಿ ಇರ್ತಾವು. ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ತಗೊಂಡಾಗ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಸಿ = 90 ಡಿಗ್ರಿ ಇರ್ಬೇಕ್ರಿ. ಹೌದ್ರಿ. ಇಲ್ಲಿ 30, 60, ಹೌದ್ರಿ, 20, 70. ಸೊ ಮೆನಿ ಆಂಗಲ್ಸ್ ಆರ್ ಕಮ್ ಟು ಗೆದರ್. ಸೊ ಪೂರಕ ಕೋನಗಳಾಗಾಕ ಬಹಳಷ್ಟು ಇವು ಏನಪ್ಪ ಅಂದ್ರೆ ನಮಗೆ ಆಂಗಲ್ಸ್ಗಳು ಸಿಗ್ತಾವ. ಬಟ್ ಇವ್ರು ಹೇಳೋ ವಿಷಯದಾಗ ಒಂದು 45 ಡಿಗ್ರಿ ಐತಿ ಅಂತಂದ್ರ, ಸೊ 45 ಡಿಗ್ರಿ ಐತಿ, ಒಂದು ಕೋನ್ 45 ಡಿಗ್ರಿ ಐತಿ ಅಂತಂದಾಗ ಸೊ 90 ಡಿಗ್ರಿ. ಸೊ ಆಂಗಲ್ ಸಿ ಬೆಲೆ ಎಷ್ಟಾಗ್ಬಿಡ್ತೈತಪ್ಪ ಅಂದ್ರೆ 90 - 45 ಇಟ್ಸ್ ಆಲ್ಸೋ ಬಿಕಮ್ಸ್ 45. ಸೊ ಡೈರೆಕ್ಟ್ಲಿ ನಾ ಹೇಳಾಕತ್ತಿದ್ದೇನಪ್ಪ ಅಂದ್ರೆ ಉದ್ದೇಶ ಇಲ್ಲಿ 45 ಡಿಗ್ರಿ. ಸೊ 45 ಡಿಗ್ರಿ ಇರುವಂಥದ್ದು ಎರಡು ಕೋನಗಳು 45 ಡಿಗ್ರಿ ಅದಾವ ಅಂದ್ರೆ ನಾವು ತ್ರಿಭುಜಗಳ ಸಿದ್ಧಾಂತಗಳನ್ನು ನಾವು ಕಲ್ತೇವಿ. ಸೊ ಪಾದಕೋನಗಳು ಎರಡೂ ಸಮ ಆದವು. ಪಾದಕೋನಗಳು ಎರಡೂ ಸಮ ಆದವು ಅಂತಂದಾಗ ಅವುಗಳ ಪಾದಕೋನಗಳು ಎರಡೂ ಸಮ ಆದವು ಅಂತಂದಾಗ ಈ ಎರಡು ಬಾಹುಗಳು ಏನಾಗಿರ್ತಾವಪ್ಪ ಅಂದ್ರೆ ಇದಕ್ಕೆ ಅಪೋಸಿಟ್ ಇದು, ಇದಕ್ಕೆ ಅಪೋಸಿಟ್ ಈ ಬಾಹು. ಆಂಗಲ್ ಸಿ ಕ ಎ ಬಿ ಅಕ್ಕನ, ಆಂಗಲ್ ಎ ಕ ಬಿ ಸಿ ಬಾಹು ಏನಪ್ಪ ಅಂದ್ರೆ ಅಪೋಸಿಟ್ ಅಕ್ಕ. ಸೊ ಪಾದಕೋನಗಳು ಸಮ ಆದವು ಅಂದ್ರೆ ಅವುಗಳ ಅಭಿಮುಖ ಬಾಹುಗಳು ಏನಾಗಿರ್ತಾವಪ್ಪ ಸಮನಾಗಿರ್ತಾವ. ಇದು ಸಮದ್ವಿಬಾಹು ತ್ರಿಭುಜದ ಸಿದ್ಧಾಂತ ರೀ. ಸಮದ್ವಿಬಾಹು ತ್ರಿಭುಜ ಸಿದ್ಧಾಂತ ಏನ್ ಹೇಳ್ತಾವು, ಎರಡು ಬಾಹುಗಳು ಸಮ ಆದವು ಅಂದ್ರೆ ಅವುಗಳ ಪಾದಕೋನಗಳು ಏನಾಗಿರ್ತಾವಪ್ಪ ಸಮನಾಗಿರ್ತಾವು ಅಂತಂದ ನಮಗ ಪ್ರಮೇಯವನ್ನ ನಾವು 8th ಸ್ಟ್ಯಾಂಡರ್ಡ್ನಾಗ ನಾವು ಸಾಧಿಸಿದೇವೆ. ಅದೇ ನಿಯಮವನ್ನು ನಾವು ಇಲ್ಲಿ ಬಳಸೋದಾದ್ರೆ ಈಗ ಒಂದು 45 ಐತೆ ಅಂದ್ರೆ ಇನ್ನೊಂದು ಪಾದನು ಏನಪ್ಪ ಅಂದ್ರೆ 45. ಯಾಕ ಅವು ಎರಡು ಪೇರಿಯಟ್ ಆಗಿರ್ಬೇಕು, 90 ಡಿಗ್ರಿ ಸಮ ಆಗಿರ್ಬೇಕು. ಸೊ ಇದು ಲಂಬಕೋನ ತ್ರಿಭುಜ ಐತಿ, ಆಲ್ರೆಡಿ ಆಂಗಲ್ ಬಿ 90 ಅದಾನ. ಸೊ ಇನ್ನೊಂದು ಕೋನ ಏನಪ್ಪ ಅಂದ್ರೆ ಒಬ್ಬ 45 ಅದಾನ ಅಂದ್ರೆ ಇನ್ನೊಂದು 45. ಸೊ ಇಲ್ಲಿ ನಿಮಗೆ ತ್ರಿಕೋನಮಿತಿಯಲ್ಲಿ ಇದೊಂದು ಹಿಂಟ್ ರೀ ನಿಮಗೆ. ಸೊ ತ್ರಿಕೋನಮಿತಿನ್ಯಾಗ ಒಂದು ಕೋನ 45 ಡಿಗ್ರಿ ಐತೆ ಅಂದ್ರೆ ಆಬ್ವಿಯಸ್ಲಿ ಆಂಗಲ್ ಸಿ ಆಲ್ಸೋ 45 ಡಿಗ್ರಿ ರೀ. ಯಾಕ್ರಿ ಟೀಚರ್ ಇದನ್ನ ಯಾಕೆ ಒತ್ತಿ ಹೇಳಕತ್ತೀರಪ್ಪ ಅಂದ್ರೆ ಇವು ಸಮದ್ವಿಬಾಹು ತ್ರಿಭುಜ ಆಕೈತಿ. ಸೊ ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ಲಂಬಕೋನ ತ್ರಿಭುಜ ರೀ ಇದು. ಸಮದ್ವಿಬಾಹು ಲಂಬಕೋನ ತ್ರಿಭುಜ. ಸೊ ಸಮದ್ವಿಬಾಹು ಲಂಬಕೋನ ತ್ರಿಭುಜದಾಗ ಒಬ್ಬವನ್ ಹೈಟ್ ಕೊಟ್ರ ನೀವು ಅದ್ರದ್ದು ಇನ್ನೊಂದು ಏನಪ್ಪಾ ಅಂದ್ರೆ ಬಾಹು ಸಮ ಆಗಿರ್ತೈತ್ರಿ. ಈಗ ಇವು 8 ಮೀಟರ್ ಅದಾನಂದ್ರ ಆಲ್ರೆಡಿ ಇವು ಏನಾಗಿರ್ತಂತ 8 ಮೀಟರ್ ಹಾಕಣ್ರಿ. ಸೊ ಬಾಹುನು ಸಮ ಅಂತಂದ ಅದಕ್ಕೆ ರೀ ಸಮದ್ವಿಬಾಹು ತ್ರಿಭುಜ ಸಿದ್ಧಾಂತವನ್ನು ಬಳಸ್ರಿ ಅಂತ ಹೇಳುದು. ಸೊ ಆಲ್ರೆಡಿ ಈಗ ನಮಗೆ ಇಲ್ಲಿ 45 ಡಿಗ್ರಿ ಅದಾನ್ರಿ, ನೀವು 8 ಮೀಟರ್ ಅದಾನ ಅಂದ್ರೆ ಆಲ್ಸೋ 8 ಮೀಟರ್ ಇಲ್ಲಿ ಇರ್ತಾನ್ರಿ. ಸೊ ಬಾಹು ಏನಾಗಿರ್ತೈತಪ್ಪ ಅಂದ್ರೆ ಇದಕ್ಕೊಂದು ಇಷ್ಟು ಹೆಸರು ಕೊಟ್ವಿ ಅಂದ್ರೆ ನಮಗೆ ಕ್ಲಿಯಾರಿಟಿ ಜಾಸ್ತಿ ಆಕೈತಿ. ಹೆಸರು ಕೊಡುನು ಕಲರ್. ಸೊ ಇದಕ್ಕೆ ಎ, ಇದಕ್ಕೆ ಬಿ, ಆಮೇಲೆ ಪಿ ಕ್ಯೂ. ಸೊ ಇಲ್ಲಿ ನಮಗ ತ್ರಿಭುಜ ಪಿ ಬಿ ಕ್ಯೂದಾಗ ತ್ರಿಭುಜ ಪಿ ಬಿ ಕ್ಯೂದಾಗ ಇದು 45 ಡಿಗ್ರಿ ಐತಿ. ಸೊ 45 ಡಿಗ್ರಿ ಐತಿ. ಸೊ ಆಲ್ಟರ್ನೇಟ್ ಏನಾಗಿತ್ತಪ್ಪ ಅಂದ್ರೆ ಪರ್ಯಾಯ ಕೋನಗಳನ್ನು ನಾವು ಬಳಸ್ತೇವ್ರಿ. ಸೊ ದೃಷ್ಟಿ ರೇಖೆ ಮತ್ತು ಪಾದ ಸಮಾಂತರ ರೇಖೆಗಳಾಗ್ತಾವು. ಸೊ ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಏನಾಗಿರ್ತಾವಪ್ಪ ಆಬ್ವಿಯಸ್ಲಿ ಸಮ ಇರ್ತಾವ. ಸೊ ಇಲ್ಲಿ ಆಂಗಲ್ ಬಿ ಬೆಲೆ ಏನಾದ್ರಿ
45 ಡಿಗ್ರಿ. ಸೊ 45 ಡಿಗ್ರಿ ಏನಪ್ಪ ಅಂದ್ರೆ ಇಲ್ಲಿ ಮೆಜರ್ ಮಾಡಿದ್ರೆ ಇದು 8 ಮೀಟರ್ ಹೈಟ್ ಐತೆ ಅಂದ್ರೆ ಅದು ಏನಪ್ಪ ಅಂದ್ರೆ 8 ಮೀಟರ್ ಹೈಟ್ ಆಗಿರ್ತೈತೆ. ಸಾರಿ, ಇಲ್ಲಿ ನಮಗೆ ಏನಪ್ಪ ಅಂದ್ರೆ 45 ಇಲ್ಲಿ ಬಂದೈತಿ ಅಂತಂದ್ರೆ ಇದು 8 ಮೀಟರ್ ಹೈಟ್ ಇಲ್ಲಿ ಐತಿ. ಸೊ ಇದರ ಹೈಟ್ ಎಷ್ಟೈತ್ಲ, ಸೊ ಇದ್ರ ಹೈಟ್ ಎಷ್ಟೈತಿ ಅಷ್ಟ ಹೈಟ್ ಏನಪ್ಪಾ ಅಂದ್ರೆ ಪಿ ಕ್ಯೂದು ಐತಿ. ಪಿ ಕ್ಯೂ ಎಷ್ಟು ತನ ಅಷ್ಟ ಏನಪ್ಪಾ ಅಂದ್ರೆ ಕಟ್ಟಡದ ಹೈಟು ಆಗಿರ್ತೈತಿ. ಕಟ್ಟಡದ ಹೈಟು ಅಲ್ಲೇ ಮೆಜರ್ ಆಕೈತಿ ಅಂತಂದಂಗ್ರಿ. ಸೊ ಪ್ರಾಬ್ಲಮನ್ನು ಇನ್ನೊಂದ್ಸತ ಕ್ಲಿಯರ್ ಆಗಿ ಕೇಳ್ರಿ. ಒಂದು ಬಹುಮಹಡಿ ಕಟ್ಟಡದ ಮೇಲಿನಿಂದ ಇನ್ನೊಂದು ಕಟ್ಟಡದ 8 ಮೀಟರ್ ಕಟ್ಟಡದ ಮೇಲ್ತುದಿ ಮತ್ತು ಕೆಳತುದಿಯನ್ನು ನೋಡಿದಾಗ, ಪಾದವನ್ನು ನೋಡಿದಾಗ ಉಂಟಾಗುವ ಅವನತ ಕೋನಗಳು 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. 35 ಮತ್ತು 45 ಡಿಗ್ರಿ ಆಗಿವೆ. ಸೊ ಇಲ್ಲಿ ನಮಗೇನಪ್ಪ ಅಂದ್ರೆ ತ್ರಿಭುಜಗಳ ಒಂದು ತ್ರಿಕೋನಮಿತಿಯ ಅನ್ವಯನ ನಾವೀಗ ಇಲ್ಲ ಸ್ಟಾರ್ಟ್ ಮಾಡಿದ್ರಿ. ಇದು ಸಮದ್ವಿಬಾಹು ತ್ರಿಭುಜದ ಯಾಕೆ ತೊಗೊಂಡ್ವಿ ಅನ್ನೋದಕ್ಕೆ ಇಲ್ಲಿ ನಮಗೆ ಉದಾಹರಣೆ ಸಾಲ್ವ್ ಮಾಡ್ಕೊತ ಮಾಡೋಣ. ಸೊಲ್ಯೂಷನ್ ಈಗ ನಮಗೇನಪ್ಪ ಅಂದ್ರೆ ಫಸ್ಟ್ ತ್ರಿಭುಜ ಯಾರು ತಗೋದ್ರಿ ಅಂತ. ಸೊ ಟೋಟಲ್ ಇದು ಏನಪ್ಪ ಅಂದ್ರೆ 8 ಮೀಟರ್ ಇರ್ತೈತಿ. 8 ಮೀಟರ್ ಪ್ಲಸ್ ಎಕ್ಸ್, 8 ಮೀಟರ್ ಪ್ಲಸ್ ಎಕ್ಸ್, 8 ಮೀಟರ್ ಪ್ಲಸ್ ಎಕ್ಸ್. ಸೊ ಟೋಟಲ್ ಹೈಟ್ ನನಗೆ ಗೊತ್ತಿಲ್ಲ. ಸೊ ಎಚ್ ಅನ್ಕೊಂಡು ಪಿ ಕ್ಯೂ ಈಕ್ವಲ್ ಟು ಎಕ್ಸ್ ಮೀಟರ್ ಆಗಿರಲಿ. ನೆಕ್ಸ್ಟ್ ಪಿ ಕ್ಯೂ ಅಷ್ಟೇ ಅಲ್ಲ, ಪಿ ಕ್ಯೂ ಆಲ್ಸೋ ಈಕ್ವಲ್ ಟು ಕ್ಯೂ ಬಿ ಅಥವಾ ಬಿ ಕ್ಯೂ. ಯಾಕಂದ್ರೆ ಇವೆರಡು ಏನಪ್ಪಾ ಅಂದ್ರೆ ಸಮದ್ವಿಬಾಹು ತ್ರಿಭುಜದವ್ರಿ, ಸಮದ್ವಿಬಾಹುಗಳದವ್ರಿ. ಸೊ ಸಮದ್ವಿಬಾಹುಗಳು ಎರಡು ಸಮ ಇರ್ತಾವು. ಪಿ ಕ್ಯೂ 1 ಸಾಧಿಸಿದ್ವಂದ್ರ, ಪಿ ಕ್ಯೂ 1 ಕಂಡು ಹಿಡಿದ್ವಂದ್ರ ಇನ್ನೊಂದು ರೇಖೆನೂ ಏನಪ್ಪಾ ಅಂದ್ರೆ ತಾನಾಗೆ ನಮಗೆ ಅದ್ರ ವ್ಯಾಲ್ಯೂಸ್ ಗೊತ್ತಾದಂಗ. ಇಲ್ಲ ನಮಗೆ ಇಲ್ಲೊಂದು ಓ ಅಂತ ಕೊಡು ಹೆಸರ. ಸೊ ಓ ಬಿಂದುವಿನಿಂದ ಈಗ ಟ್ರ್ಯಾಂಗಲ್ ಯಾಕಪ್ಪ ಅಂದ್ರೆ ತ್ರಿಭುಜ ಪಿ ಓ ಎ, ತ್ರಿಭುಜ ಪಿ ಓ ಎದಲ್ಲಿ. ಸೊ ತ್ರಿಭುಜ ಪಿ ಓ ಎದಲ್ಲಿ ನಮಗೆ 8 ಮೀಟರ್ ಇಲ್ಲಿ ಕಟ್ಟಾದ್ರೆ ಇಲ್ಲಿ ಎಕ್ಸ್ ಮೀಟರ್ ಐತ್ರಿ. ಸೊ ಇದು ಏನಪ್ಪ ಅಂದ್ರೆ ಎಚ್ ಆಗಿರಲಿ. ಸೊ ಎಚ್ ದಿಸ್ ಈಸ್ ಆಲ್ಸೋ ಎಚ್. ಸೊ ಎಕ್ಸ್ ಪ್ಲಸ್ ಪಿ ಕ್ಯೂ ಬೆಲೆ ಏನಪ್ಪ ಅಂದ್ರೆ ಎಚ್ ಆಗಿರಲಿ. ಎಚ್ ಮೀಟರ್ ಆಗಿರಲಿ. ಸೊ ಎಚ್ ಮೀಟರ್ ಮೀನ್ಸ್ ವ್ಯಾಲ್ಯೂ ಎಷ್ಟಾಗಿರ್ತೈತಪ್ಪ ಅಂದ್ರೆ ಎಚ್ದ ಎಕ್ಸ್ ಪ್ಲಸ್ 8. ಸೊ ಇಲ್ಲಿ ನಮಗೆ ತ್ರಿಭುಜ ಪಿ ಓ ಎದಲ್ಲಿ ಥೀಟಾ ಇಲ್ಲಿ ಬರ್ತೈತ್ರಿ 30 ಡಿಗ್ರಿ. ಸೊ ಥೀಟಾ ಇಲ್ಲಿ ಬಂದ್ರ ಅಪೋಸಿಟ್ ಬಾಹು ಯಾರ್ರಿ ಈಗ ಆಂಗಲ್ 90 ಡಿಗ್ರಿ ಇರ್ತೈತ್ರಿ. ಸೊ ಇಲ್ಲಿ 90 ಡಿಗ್ರಿ ಇದ್ದಾಗ ಇದು ವಿಕರ್ಣ ಆಗಿರ್ತೈತಿ. ಸೊ ಜಾಸ್ತಿ ಏನಪ್ಪ ಅಂದ್ರೆ ಉಳಿದ ಯಾವ ಬಾಹುನು ನೋಡ್ಬೇಡ್ರಿ. ತ್ರಿಭುಜ ಪಿ ಓ ಎದಲ್ಲಿ ಆಂಗಲ್ ಓ ಈಕ್ವಲ್ ಟು 90 ಡಿಗ್ರಿ. ಸೊ ವಿಕರ್ಣ ಯಾರಪ್ಪ ಪಿ ಎ ವಿಕರ್ಣ ಅದ. ಸೊ ಪಿ ಎ ವಿಕರ್ಣ ಆದ್ರ ನಮಗೆ ಇಲ್ಲಿ ಒಂದು ಮೆಜರ್ ಏನಪ್ಪ ಅಂದ್ರೆ ಮಾಡ್ಬೇಕಾಗಿರೋ ಅಂಶ ಏನಪ್ಪ ಅಂದ್ರೆ ಇವು ಆಯತ ಹಾಕಿರ್ತೈತ್ರಿ. ಆಯತ ಅಂತಂದಾಗ ಇದು ಎಚ್ ಐತಂದ್ರೆ ಇದು ಎಚ್. ಸೊ ಎಚ್ ಅಂತಂದಾಗ ನಮಗೆ ಇಲ್ಲಿ ಯಾವ ರೇಷೋ ತಗೋಬೇಕಪ್ಪ ಅಂದ್ರೆ ನನಗಿದು ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳು ಎರಡೇ ಬೇಕಾಗ್ಯಾವ. ನನಗೆ ವಿಕರ್ಣ ಬೇಕಾಗಿಲ್ಲ, ವಿಕರ್ಣ ಬೇಡ. ಹಾಗಾದ್ರೆ ವಿಕರ್ಣ ಬೇಡ ಅಂದಾಗ ನಮಗೆ ಟ್ಯಾನ್ ತೊಗೊಂಡ್ಬಿಟ್ವಿ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ನಮಗೆ ಸಾಲ್ವ್ ಆಗ್ತೈತಿ. ಸೊ ಟ್ಯಾನ್ 30 ಡಿಗ್ರಿ. ಸೊ ಟ್ಯಾನ್ 30 ಡಿಗ್ರಿ ಯಾಕೆ ಟ್ಯಾನ್ ಚೂಸ್ ಮಾಡಿದ್ನಿ ಅಂದ್ರೆ ನನಗೆ ವಿಕರ್ಣ ಬ್ಯಾಡ್ರಿ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಈ ಎರಡು ರೇಷೋಗಳು ಬೇಕಾಗ್ಯಾವ. ಅದಕ್ಕೆ ನಾ ಏನಪ್ಪ ಅಂದ್ರೆ ಟ್ಯಾನ್ ಥೀಟಾ ತಗೋತೇನೆ. ಸೊ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಥೀಟಾ ಬೆಲೆ ಎಷ್ಟಪ್ಪ? ಥೀಟಾ ಎಷ್ಟೈತಿ? ಥೀಟಾ ಈಕ್ವಲ್ ಟು 30 ಡಿಗ್ರಿ. ಸೊ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಪಿ ಓ
PO divided by OA, PO divided by OA, PO divided by OA. ಹಾಗಾದ್ರೆ PO ಅಂದ್ರೆ ಏನೈತಪ್ಪ? PO ಅಂದ್ರೆ x, ಆಮೇಲೆ OA ಅಂದ್ರೆ h. ಯಾಕಪ್ಪ ಅಂದ್ರೆ QB ಮತ್ತು OA, QB ಮತ್ತು OA ಆಯತದ ಅಭಿಮುಖ ಬಾಹುಗಳಾಕವು. ಆಯತದ ಅಭಿಮುಖ ಬಾಹುಗಳು ಯಾವಾಗಲೂ ಏನಪ್ಪಾ ಅಂದ್ರೆ ಸಮ ಇರ್ತಾವೆ. ಸೊ tan 30 ಡಿಗ್ರಿ ಇಟ್ಸ್ ವ್ಯಾಲ್ಯೂ ಈಸ್ 1/√3. ಬೇಕಂದ್ರೆ ಚಾರ್ಟ್ ನಿಮಗೆ ನೆನಪಿರ್ಬೋದ್ರಿ, ಚಾರ್ಟ್ನ್ಯಾಗ tan 30 ಡಿಗ್ರಿ ಬೆಲೆ ಎಷ್ಟಾಕೈತಿ? 1/√3. ಸೊ ಇಲ್ಲಿ ನಿಮಗೆ ಅದು ಗೊತ್ತಿದ್ದಿಲ್ಲ ಅಂದ್ರೆ sin θ = 1/2 sin 30. ಆಮೇಲೆ cos 30 = √3/2. 2 ಕ್ಯಾನ್ಸಲ್ ಆತ್ರಿ, 1/√3. ಇಟ್ಸ್ ವ್ಯಾಲ್ಯೂ ಇಸ್ tan θ divided by cos θ ಅಂದ್ರೆ ಏನಪ್ಪಾ ಅಂದ್ರೆ tan θ. ಸೊ tan θ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು 1/√3 ಚಾರ್ಟ್ ಅನ್ನ ಸಾಧ್ಯದಷ್ಟು ನೆನ್ಪಿಡ್ಬೇಕ್ರಿ. ಸೊ x divided by h. ಸೊ x divided by h ನಮಗೆ ಇಲ್ಲಿ x ಬೆಲೆ ಗೊತ್ತಿಲ್ಲ. ಸೊ x ಬೆಲೆ ಗೊತ್ತಿಲ್ಲ ಅಂತಂದ್ಮೇಲೆ h ಗೊತ್ತಿಲ್ಲ, x ಗೊತ್ತಿಲ್ಲ, ಅದ್ರ ಬದಲಿ ನಾವು x = h divided by √3. ಸೊ h ಈ ಕಡೆ ಕಳ್ಸೋನು, h ಕಡೆ ಕಳಿಸಿದಾಗ ನಮ್ಗೆ ಅದ್ರ ವ್ಯಾಲ್ಯೂ ಎಷ್ಟು ಸಿಗ್ತೈತಿ? ಸೊ ಇಲ್ಲಿ ನಮ್ಗೆ x ಬೆಲೆ ಏನಪ್ಪಾ ಅಂದ್ರೆ ಸದ್ಯದ ಮಟ್ಟಿಗೆ x ಬೆಲೆ ಏನಪ್ಪಾ ಅಂದ್ರೆ h divided by √3. ಇದನ್ನ ಹಂಗ ಇಟ್ಕೋರಿ, ಕಾಲ್ ದಿಸ್ ಇಸ್ ಫಸ್ಟ್ ಅನ್ಕೊಂಡ ಈ ವ್ಯಾಲ್ಯೂನ ಹಾಗೆ ಇಟ್ಕೋರಿ. ಸೊ ನೆಕ್ಸ್ಟ್ ತ್ರಿಭುಜ ಬರ್ತೈತಪ್ಪ ಅಂದ್ರೆ ತ್ರಿಭುಜ PQB. ಸೊ ತ್ರಿಭುಜ PQB ದಲ್ಲಿ angle Q = 90 ಡಿಗ್ರಿ. ಹಾಗಾದ್ರೆ angle Q 90 ಡಿಗ್ರಿ ಅಂದ್ರೆ ಅಭಿಮುಖ ಬಾಹು ಯಾರಕ್ಕಪ್ಪ ಅಂದ್ರೆ PQ. ಸೊ QB. ಸೊ PQ ಮತ್ತು QB ಆಕಾರ. ಸೊ ಇಲ್ಲಿ ನಮಗ ಇಬ್ರು ವ್ಯಾಲ್ಯೂಸ್ನು ಸಮಾನ ರೀ, ಇಲ್ಲಿ ನಮಗ ಎಷ್ಟು ಡಿಗ್ರಿ ಬರ್ತೈತಪ್ಪ ಅಂದ್ರೆ tan 45 ಐತಿ. ಸೊ ಇಲ್ಲಿ tan 45 ಡಿಗ್ರಿ θ = 45 ಡಿಗ್ರಿ ಐತಿ. ಸೊ θ ಬೆಲೆನ tan 45 PQ divided by QB. ಸೊ ಇಲ್ಲಿ ವ್ಯಾಲ್ಯೂ ಏನಪ್ಪಾ ಅಂದ್ರೆ tan 45 ಬೆಲೆ 1 ರೀ. ಸೊ 1 PQ ಅಂದ್ರೆ x + 8 QB ಅಂದ್ರೆ h. ಸೊ QB ಅಂದ್ರೆ h. ಸೊ h = x + 8. ಸೊ ನಮಗೆ ಇಲ್ಲಿ x ಬೆಲೆ ಗೊತ್ತೈತಿ, x ಬೆಲೆ ತುಂಬ್ರಿ. h = x ವ್ಯಾಲ್ಯೂ ಏನೈತ್ರಿ? x ಬೆಲೆ ಏನೈತಿ? h divided by √3 plus 8. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ h ಒಂದ್ ಕಡೆ ಮಾಡೋಣ, h minus h divided by √3. ಹಾಗಾದ್ರೆ = 8. ನೆಕ್ಸ್ಟ್ h ಕಾಮನ್ ತಕೊಂಡಾಗ 1 minus 1 divided by √3 = 8. 1 minus 1 divided by √3 = 8. h = ಹಾಗಾದ್ರೆ √3 ಲಸ ತೆಗೆದ್ರೆ ಅಂದ್ರೆ √3 minus 1 divided by √3 = 8. ಹಾಗಾದ್ರೆ ಇದನ್ನ ಆಚೆ ಕಡೆ ಕಳಿಸೋಣ್ರಿ. ಸೊ √3 ಆಚೆ ಕಡೆ ಹೋಗ್ತೈತಿ. 8 √3 divided by √3 minus 1. 8 √3 divided by h = height. ಸೊ ಯಾರ್ಯಾರ್ದು PQ = QB = 8 √3 divided by √3 minus 1. √3 minus 1. Its value is ಅಂದ್ರೆ in meter. ಸೊ h = height. ಸೊ ಕಟ್ಟಡದ ಹೈಟ್ ಎಷ್ಟೈತಪ್ಪ ಅಂದ್ರೆ 8 × √3 divided by √3 minus 1 ಮೀಟರ್. ಸೊ ಮೀಟರ್.
ಕಡ್ಡಾಯವಾಗಿ ಏನಪ್ಪ ಅಂದ್ರೆ ಯೂನಿಟನ್ನು ಮೆನ್ಷನ್ ಮಾಡಬೇಕು. ಸೊ ಇದು ನಿಮಗೆ ಒಂದು ಸಲ ನೀವು ಇನ್ನೊಂದು ಸಲ ರಿಪೀಟ್ ಮಾಡಿ ನೋಡ್ಕೋರಿ. ಏನಾರ ಕಾಂಪ್ಲಿಕೇಶನ್ ಅಥವಾ ಏನಾರು ನಿಮಗೆ ತಿಳಿಲಾರ್ದಂತ ಅನಿಸಿದ್ರೆ ನೀವು ಕ್ಲಿಯರಾಗಿ ನನಗೆ ಕಾಲ್ ಮಾಡಿ ಕೇಳಬಹುದು. ಸೊ ಇದು ವಿಡಿಯೋದಾಗ ನಿಮಗೇನಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ. ಇದು ಅವನತ ಕೋನ. ಸೊ ಉನ್ನತ ಕೋನದ ಮ್ಯಾಗೂ ನಾವು ಏನಪ್ಪ ಅಂದ್ರೆ ಒಂದು ಲೆಕ್ಕವನ್ನು ಸಾಲ್ವ್ ಮಾಡೋಣ. ಒಬ್ಬ ಸರ್ಕಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು 30 ಡಿಗ್ರಿ. ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಇದು ಉನ್ನತ ಕೋನಕ್ಕೆ ಏನಪ್ಪ ಅಂದ್ರೆ ಉದಾಹರಣೆ ಐತ್ರಿ. ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಸರ್ಕಸಿನ ವ್ಯಕ್ತಿ ಒಂದು ನೇರವಾದ ಸ್ತಂಭ ಐತ್ರಿ. ಸೊ ನೇರವಾದ ಸ್ತಂಭಕ್ಕೆ ನೆಲಕ್ಕೆ ಏನಪ್ಪ ಅಂದ್ರೆ ಒಂದು ಹಗ್ಗ ಕಟ್ಟ್ಯಾರತ್ರಿ. ಈ ಹಗ್ಗವನ್ನು ಒಬ್ಬ ವ್ಯಕ್ತಿ ಏರಾಕತ್ತಾನ್ರಿ. ಸೊ ಈಗ ನೇರವಾಗಿ ಕಂಬದ ಹೈಟ್ ಎಷ್ಟೈತಿ ನನಗೆ ಗೊತ್ತಿಲ್ಲ, ಎಕ್ಸ್ ಮೀಟರ್ ಆಗಿರಲಿ. ಸೊ ಇದ್ರದ್ದು ಎಷ್ಟಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ, ಎಕ್ಸ್ ಮೀಟರ್ ಆಗಿರಲಿ. ಸೊ ಎಕ್ಸ್ ಮೀಟರ್ ಆದಾಗ ಇದ್ರದ್ದು 20 ಮೀಟರ್ ಹಗ್ಗ ಐತದ್ರಿ. ಎಷ್ಟೈತ್ರಿ? 20 ಮೀಟರ್ ಹಗ್ಗದ ಉದ್ದ ಹೇಳ್ಯಾರ್ರಿ. ಇಲ್ಲಂತೂ ಇದು 90 ಡಿಗ್ರಿ ಇರ್ತೈತಿ. ಸೊ ಇದನ್ನ ಕಂಡುಹಿಡಿಬೇಕಾದ್ರೆ ಈಗ ನೋಡ್ರಿ, ನನಗೆ ಈ ಬಾಹು ಕೊಟ್ಟು ಬೇಕಾಗೈತಿ. ಈ ಒಂದು ಬಾಹು ಕೊಟ್ಟಾರ. ಒಂದು ಬಾಹುದ ಬೆಲೆ ಕೊಟ್ಟಾಗ ಇನ್ನು ಇದ್ರ ನನಗೇನು ಅವಶ್ಯಕತೆ ಇಲ್ಲ. ನೆಲದಿಂದ ಎಷ್ಟು ದೂರ ಐತಿ ಅಂತ ನನಗೆ ಕೇಳಿಲ್ಲ. ಬಟ್ ನನಗೆ ಕಂಬದ ಹೈಟ್ ಕೇಳಕತ್ತಾರ. ಸೊ ಕಂಬದ ಹೈಟ್ ಕೇಳಕತ್ತಾಗ ಇಲ್ಲಿ 30 ಡಿಗ್ರಿ ಉಂಟಾಗೈತಿ ಅಂತ ಅವ್ರು ಹೇಳ್ಯಾರ. ಸೊ 30 ಡಿಗ್ರಿ ಉಂಟಾಗೈತಿ. ಈಗ ನಮಗೆ ಟೀಟಾ ಇಲ್ಲದನ್ರಿ. ಸೊ ಟೀಟಾ ಇಲ್ಲದನಂದ್ರ ಅಭಿಮುಖ ಬಾಹು ವಿಕರ್ಣ ಇದೇನಾಕೈತ್ರಿ? ಪಾರ್ಶ್ವಬಾಹು. ನನಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಯಾರು ಹಾಕ್ತಾರ್ರಿ? ಸೈನ್ ಟೀಟಾ. ಸೊ ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. AB ಡಿವೈಡೆಡ್ ಬೈ AC. AB ಗೊತ್ತೈತೇನ್ರಿ? ಇಲ್ಲ. ಸೊ AB ಬೆಲೆ x. ಸೈನ್ ಟೀಟಾ ಗೊತ್ತೈತ್ರಿ. ಟೀಟಾ ಬೆಲೆ ಎಷ್ಟೈತಪ್ಪ? 30 ಡಿಗ್ರಿ ಐತೆ. ಅವ್ರ ಹೇಳ್ಯಾರ 30 ಡಿಗ್ರಿ ಐತೆ. ಸೊ ಸೈನ್ 30 AC 20 ಮೀಟರ್. ಸೊ ಸೈನ್ 30 ಬೆಲೆ ಎಷ್ಟು? 1 ಡಿವೈಡೆಡ್ ಬೈ 2. ಸೈನ್ 30 ಬೆಲೆ ಎಷ್ಟು? 1 ಡಿವೈಡೆಡ್ ಬೈ 2. x ಇಸ್ ಈಕ್ವಲ್ ಟು 20. ಸೊ x ಬೆಲೆ ಕಂಡುಹಿಡಿಯಿರಿ. ಸೊ ಇಲ್ಲಿ 20 ಕಡೆ ಕಳಿಸ್ರಿ. x ಇಸ್ ಈಕ್ವಲ್ ಟು x is equal to so 20 divided by 2. 2 ones are 2 tens are. So x is equal to 10. So x is equal to 10 meter. So ಎಷ್ಟಾಗ್ರಿ ಹೈಟ್ ಪ ಅಂತಂದ್ರೆ ಎಷ್ಟೈತ್ರಿ ಹೈಟ್? x is equal to 10 meter. ಸೊ 10 ಮೀಟರ್. ನೆಲದ ಉದ್ದ ಕಂಡುಹಿಡಿಯಿರಿ ಅಂದ್ರೂ ಕಂಡುಹಿಡಿಬೋದ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ನಮಗೆ ಒಬ್ಬ ಕೊಡ್ಲಿರಿ, ಇನ್ನಿಬ್ಬರ ಬಗ್ಗೆ ನಾವು ಆರಾಮ್ಸರಿ ಅಂತಂದ್ರೆ ಕಂಡುಹಿಡ್ಬೋದು ಬೇಕಾದಂಗ. ಯಾಕಂದ್ರಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಅಂಶದಾಗ ಒಬ್ಬ ಗೊತ್ತದಾನಂದ್ರೆ ಇಲ್ಲಿ ಟೀಟಾ ಕೊಟ್ಟಿರ್ತಾರೆ. ಸೊ ಟೀಟಾ ಕೊಟ್ಟಾಗ ಅಭಿಮುಖ ಬಾಹು ಕೇಳಿದ್ರೆ ಕಂಡುಹಿಡಿಬೋದು, ವಿಕರ್ಣ ಕೇಳಿದ್ರೆ ಕಂಡುಹಿಡಿಬೋದು. ಟೀಟಾ ಕೋಣ ಆಗಿರ್ತೈತಿ. ಕೋಣದ ಬೆಲೆ ನಮ್ಗೆ ಗೊತ್ತದ. ಸೊ ಕೋಣದ ಬೆಲೆ ಗೊತ್ತಿದ್ದಾಗ ಇಲ್ಲಿ ಮೆಜರ್ ಮಾಡ್ಬೇಕಾದ್ರೆ ಒಬ್ಬನ ಕೊಡ್ಲಿ, ವಿಕರ್ಣರ ಕೊಡ್ಲಿ, ಅಭಿಮುಖ ಬಾಹುವರ ಕೊಡ್ಲಿ, ಪಾರ್ಶ್ವಬಾಹುವರ ಕೊಡ್ಲಿ, ಇನ್ನು ಉಳಿದಿಬ್ಬರ ಬಗ್ಗೆನೂ ನಾವು ಹೇಳಬಹುದು. ಸೊ ಇದು ರೇಷೋಗಳ ಸಹಾಯ, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾದ ಸಹಾಯದಿಂದ ನಾವು ಇವನ್ನ ಬಿಡಿಸ್ತೇವೆ ರೀ. ಸೊ ಇಲ್ಲಿ ತನಕ ನಾನು ನಿಮಗೆ ಹೇಳಿದ ಲೆಕ್ಕಗಳು ಅರ್ಥ ಆಗಿದಾವೆ ಅಂತ ನಾನು ಭಾವಿಸ್ತೇನೆ ರೀ. ಇಲ್ಲಿಂದ ನಾವು ನೋಡಿದಾಗ ಉನ್ನತ ಕೋನ ಆಕೈತಿ. ಉನ್ನತ ಕೋನ, ಈ ವ್ಯಕ್ತಿ ನಿಂತಾನ ಅಂತಂದ್ರೆ ಉನ್ನತ ಕೋನ. ಮೇಲ್ಗಡೆ ವ್ಯಕ್ತಿ ಕೆಳಗೆ ನೋಡಾಕತ್ತಾನಂದ್ರೆ ಅವನತ ಕೋನ. ಇಷ್ಟಂತೂ ನಮ್ಗೆ ಸರಳ ರೀತಿ ಗೊತ್ತಾಕೈತ್ರಿ. ಸೊ ಮೇಲ್ಗಡೆ ನಾವು ನೋಡಾಕತ್ರ ಉನ್ನತ ಕೋನ, ಕೆಳಗಡೆ ನೋಡಿದ್ರೆ ಅವನತ ಕೋನ. ಸೊ ಅವುಗಳನ್ನು ನಾವು ಮೆಜರ್ ಮಾಡಿಕೊಂಡು ಟೀಟಾ ತಗೋಬೇಕು.
ಥೀಟಾದ ಕೋನ್ ನಮಗೆ ಜಡ್ಜ್ ಮಾಡಿಕೊಂಡು ಯಾವ ರೇಷೋ ತೊಗೋಬೇಕು, ಸೈನ್ ತೊಗೋಬೇಕು, ಕಾಸ್ ತೊಗೋಬೇಕು, ಟ್ಯಾನ್ ತೊಗೋಬೇಕು, ಇಷ್ಟನ್ನು ನಾವು ಸರಿಯಾಗಿ ಅಪ್ಲಿಕೇಶನ್ ಮಾಡಿದರೆ ತ್ರಿಕೋನಮಿತಿಯ ಅನ್ವಯ ಈಸಿಯಾಗಿ ಬರ್ತೈತಿ. ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ನಾನು ಯಾವ ಒಂದಿಷ್ಟು ಕ್ವಶನ್ ಪೇಪರ್ದಾಗೇನು ಒಂದಿಷ್ಟು ಪ್ರಾಬ್ಲಮ್ಸನ್ನು ನಿಮ್ಮ ಮುಂದೆ ತೊಗೊಂಡು ಬಂದು ಬಿಡಿಸ್ತೇನೆ. ಅಲ್ಲಿವರೆಗೆ ಏನಪ್ಪ ಅಂದ್ರೆ ನೀವು ಈ ಲೆಕ್ಕಗಳು ತಿಳಿದಿದ್ರೆ, ಈ ಲೆಕ್ಕಗಳು ನಿಮ್ಗೆ ಅಂಡರ್ಸ್ಟುಡ್ ಆಗಿದ್ರೆ, ಅರ್ಥ ಆಗಿದ್ರೆ, ಇನ್ನೊಮ್ಮೆ ಪುನಃ ನೀವು ನೋಡಿ ತಿಳಿದ್ರೆ ನೀವು ಅಭ್ಯಾಸದಾಗಿನ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸಿ. ಒಂದು ವೇಳೆ ನಿಮಗಿದು ಅರ್ಥ ಆಗಿದ್ದಿಲ್ಲ ಅಂದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಾಗ ನಾನು ಕ್ವಶನ್ ಪೇಪರಲ್ಲಿ ಬಿದ್ದಿರ್ತಕ್ಕಂಥ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ಗಳನ್ನು ನಾನು ತೊಗೊಂಡು ಬರ್ತೇನೆ. ಸೊ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.